ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ. ವಿದ್ಯುತ್ವಾಣಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಶ್ರೀನಿವಾಸ ಮೂರ್ತಿ. ನಿಮಗೆ ನಾನು ಹುಬ್ಬಳ್ಳಿ ವಿಭಾಗದ ಎಸ್ಕಾಂ ಸಾರ್ವಜನಿಕರಿಗೆ ಎಚ್ಚರಿಕೆ ರೂಪದ ಒಂದು ಮನವಿಯನ್ನು ಹೊರಡಿಸಿದೆ. ಏನು ಅಂತ ನೋಡೋಣ ಬನ್ನಿ. ಇತ್ತೀಚೆಗೆ ಗಬ್ಬೂರಿನ ಬಳಿ ನೂತನವಾಗಿ ನಿರ್ಮಿಸಲಾಗಿರುವ KLE ಹಾಸ್ಪಿಟಲ್ಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲು ಭೂಗತ ಕೇಬಲ್ ಅಳವಡಿಸಿರುವ ಮಾರ್ಗದಲ್ಲಿ ನೆಲ ಹಗೆಯದಂತೆ ಸಾರ್ವಜನಿಕರಿಗೆ ಎಚ್ಚರಿಕೆಯನ್ನು ನೀಡಿದೆ. ಹೊಸದಾಗಿ ನಿರ್ಮಿಸಿದ ಆಸ್ಪತ್ರೆಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲು ಹುಬ್ಬಳ್ಳಿಯ SRS 220 kV ಇಂದ 33 ಕೇಬಲ್ನ ಅಳವಡಿಸಲಾಗಿದೆ. ಇದು 3 ಕಿಲೋಮೀಟರ್ ಉದ್ದದ ಈ ಮಾರ್ಗವು ಹಳೆ ಹುಬ್ಬಳ್ಳಿಯ ನುರಾನಿ ಪ್ಲಾಟ್ ಮತ್ತು ರಣದಮ್ಮ ಕಾಲೋನಿಯ ನೇಕಾರ ನಗರಕ್ಕೆ ಹೊಂದಿಕೊಂಡಿರುವ ಹುಬ್ಬಳ್ಳಿ ಧಾರವಾಡ ಬೈಪಾಸ್ ರಸ್ತೆಯ ಪಕ್ಕದಲ್ಲಿ ಹಾದು ಹೋಗ್ತಾ ಇದೆ. ಜನವರಿ 31ರ ನಂತರ ಈ ಮಾರ್ಗದಲ್ಲಿ ವಿದ್ಯುತ್ ಪ್ರಸರಣ ಆಗಲಿದೆ. ಆದ್ದರಿಂದ ಭೂಗತ ವಿದ್ಯುತ್ ಸಂಪರ್ಕ ಅಳವಡಿಸಿರುವ ಈ ಮಾರ್ಗದಲ್ಲಿ ಸಾರ್ವಜನಿಕರು ನೆಲ ಹಗೆಯಬಾರದು. ಒಂದು ವೇಳೆ ನಿಯಮ ಉಲ್ಲಂಘಿಸಿದರೆ ಸಂಭವಿಸಬಹುದಾದ ಅವಘಡ ಮತ್ತು ಅನಾಹುತಗಳಿಗೆ ಎಸ್ಕಾಂ ಜವಾಬ್ದಾರರಲ್ಲ ಹಾಗೂ ವಿದ್ಯುತ್ ಶಕ್ತಿ ಕಾಯ್ದೆ 2003ರ ಮೇರೆಗೆ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ತನ್ನ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದೆ. ಶಿಕ್ಷೆಗೆ ಅಜ್ಞಾನದ ರಿಯಾಯಿತಿ ಇಲ್ಲ. ಅರಿವಿಲ್ಲದೆ ಮಾಡಿದ್ದರೂ ಅಪರಾಧವೇ. ಕಾನೂನು ಉಲ್ಲಂಘನೆ ಶಿಕ್ಷಾರ್ಹ. ಇದರ ಅರಿವಿಲ್ಲದೆ ಮಾಡಿದ್ದರೂ ಕೂಡ ವಿನಾಯಿತಿ ಇರುವುದಿಲ್ಲ. ವೀಕ್ಷಕರೇ, ಭಾರತದಂಥ ದೇಶದಲ್ಲಿ ಸುಮಾರು ಅವಘಡಗಳು ಸಂಭವಿಸುವುದು ಜಾಗೃತಿಯ ಕೊರತೆಯಿಂದ. ಜನಸಾಮಾನ್ಯರು ತಮ್ಮ ಮುಗ್ಧತೆಯಿಂದ ಕಾನೂನು ಉಲ್ಲಂಘನೆ ಮಾಡಿ ನಮಗೆ ಇದರ ಅರಿವಿರಲಿಲ್ಲ ಎನ್ನುವ ಕಾರಣಗಳನ್ನು ಹೇರಳವಾಗಿ ಹೇಳುವುದು ಕಂಡುಬರುತ್ತದೆ. ಆದರೆ ನಿಮಗೆ ನೆನಪಿರಲಿ, ಅರಿವಿಗೆ ಬಾರದೆ ಮಾಡಿದ ತಪ್ಪುಗಳು ಸಹ ಶಿಕ್ಷಾರ್ಹ ಆಗುತ್ತದೆ. ಕಾನೂನು ಚೌಕಟ್ಟಿನಲ್ಲಿ ಅದಕ್ಕೆ ರಿಯಾಯಿತಿ ಇಲ್ಲವೇ ಇಲ್ಲ. ಆದ್ದರಿಂದ ಜನಸಾಮಾನ್ಯರು ತಮ್ಮ ಅರಿವಿಗೆ ಬಾರದ ಯಾವುದೇ ಕೆಲಸಗಳನ್ನು ಆ ಕ್ಷೇತ್ರದ ಪರಿಣಿತರ ಮಾರ್ಗದರ್ಶನದಲ್ಲಿ ಮಾಡಬೇಕು ಎಂದು ನಮ್ಮ ವಿದ್ಯುತ್ವಾಣಿ ಎಚ್ಚರಿಕೆಯನ್ನು ನೀಡುತ್ತದೆ. ಈಗ ನೋಡೋಣ ಬನ್ನಿ ಶಿಕ್ಷೆಯ ಪ್ರಮಾಣ ಏನಿದೆ ಅಂತ. ಇಂಡಿಯನ್ ಎಲೆಕ್ಟ್ರಿಸಿಟಿ ರೂಲ್ಸ್ ಈ ಕಾಯ್ದೆ ಅಡಿಯಲ್ಲಿ ಸೆಕ್ಷನ್ 146 ಆದೇಶಗಳು ಅಥವಾ ನಿರ್ದೇಶನಗಳನ್ನು ಪಾಲಿಸದಿದ್ದಕ್ಕಾಗಿ ಶಿಕ್ಷೆ. ಈ ಕಾಯ್ದೆ ಅಡಿಯಲ್ಲಿ ನೀಡಲಾದ ಆದೇಶ ಅಥವಾ ನಿರ್ದೇಶನದಲ್ಲಿ ನಿರ್ದಿಷ್ಟಪಡಿಸಬಹುದಾದ ಸಮಯದೊಳಗೆ ಪಾಲಿಸಲು ವಿಫಲವಾದರೆ ಅಥವಾ ಈ ಕಾಯ್ದೆಯ ಯಾವುದೇ ನಿಬಂಧನೆಗಳನ್ನು ಅಥವಾ ಅದರಡಿಯಲ್ಲಿ ರಚಿಸಲಾದ ಯಾವುದೇ ನಿಯಮಗಳನ್ನು ಉಲ್ಲಂಘಿಸಲು ಪ್ರಯತ್ನಿಸಿದರೆ ಅಥವಾ ಪ್ರಚೋದಿಸಿದರೆ ಪ್ರತಿ ಅಪರಾಧಕ್ಕೆ ಸಂಬಂಧಿಸಿದಂತೆ 3 ತಿಂಗಳವರೆಗೆ ವಿಸ್ತರಿಸಬಹುದಾದ ಜೈಲು ಶಿಕ್ಷೆ ಅಥವಾ 1 ಲಕ್ಷ ರೂಪಾಯಿಗಳವರೆಗೆ ವಿಸ್ತರಿಸಬಹುದಾದ ದಂಡ ಅಥವಾ ಎರಡನ್ನೂ ವಿಧಿಸಬಹುದು. ಮತ್ತು ನಿರಂತರ ವೈಫಲ್ಯದ ಸಂದರ್ಭದಲ್ಲಿ ಮೊದಲ ಅಪರಾಧ ಸಾಬೀತಾದ ನಂತರ ವಿಫಲತೆಯು ಮುಂದುವರಿಯುವ ಪ್ರತಿದಿನಕ್ಕೆ 5,000 ರೂಪಾಯಿಗಳವರೆಗೆ ವಿಸ್ತರಿಸಬಹುದಾದ ಹೆಚ್ಚುವರಿ ದಂಡದೊಂದಿಗೆ ಶಿಕ್ಷೆಗೆ ಗುರಿಯಾಗುತ್ತಾರೆ. ನೋಡಿದ್ರೆ ವೀಕ್ಷಕರೇ, ನನಗೆ ಅರಿವಿಗೆ ಬಂದಿಲ್ಲ ಇದು ಅಂತ ಹೇಳೋಂಗೆ ಇಲ್ಲ. ಶಿಕ್ಷೆ ಆಗೇ ತಿರುತ್ತೆ. ದಯವಿಟ್ಟು ಜಾಗರೂಕರಾಗಿರಿ, ಸಶಕ್ತರಾಗಿರಿ ಅಂತ ಹೇಳ್ತಾ ನಿಮಗೆ ಮತ್ತೊಂದು ವಿಡಿಯೋ ಮುಖಾಂತರ ನಿಮಗೆ ಹೊಸ ಮಾಹಿತಿಯೊಂದಿಗೆ ಬರ್ತೀವಿ. ನಮಸ್ಕಾರ.